ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬುಜಲ್ ವ್ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಅಜ್ಜಿ ಮನೆಯಲ್ಲಿದ್ದೀನಿ. ಅಜ್ಜಿ ಮನೆಯದು ಇದು ಮನೆ ಹಿಂದೆ ಇರುವಂಥ ಗಿಡಗಳು. ಹಾಗೆಯೇ ಒಂದು ಸಿಂಪಲ್ಲಾಗಿ ವಿಡಿಯೋ ಥರ ಮಾಡಿಕೊಂಡೆ. ತುಂಬ ಗಿಡಗಳನ್ನ ಇವರು ಬೆಳೆಸಿದ್ದಾರೆ. ಅಲ್ಲಿ ನಮ್ಮ ಅಣ್ಣನ ಮನೆ ಹೇಗೆ ಬೆಳೆಸಿದಾರೋ ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ತುಂಬ ಗಿಡಗಳು, ಹೂವಿನ ಗಿಡಗಳು, ಕನಕಾಂಬರ, ಕಾಕಡ ಈ ಥರ ಬೆಳೆಸಿದ್ದಾರೆ. ನಾವು ಮಾವಂದು ಮಡಿಕೆ ತೆಗಿಲಿಕ್ಕೆ ಅಂತ ಹೇಳಿ ಫಸ್ಟು ಅಣ್ಣನ ಮನೆ ಕ್ಲೀನ್ ಮಾಡಿಬಿಟ್ಟು ಬಂದು ಇಲ್ಲಿ ಅಜ್ಜಿ ಮನೆಯಲ್ಲಿ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಕಾಲುವೆ ಹತ್ರ ಬಂದಿದ್ವಿ. ಅಲ್ಲಿದ್ದು ನಾನು ಫುಲ್ ಲಾಗ್ ಏನು ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಸಿಂಪಲಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಗೈಸ್, ನಾವು ಇದಾದ ನಂತರ ಕ್ಲೀನೆಲ್ಲ ಮಾಡಿ ಮುಗಿಸಿದ ನಂತರ ಗೈಸ್ ಮಾವತ್ತಿರದ 3 ದಿನಕ್ಕೆ ಹಾಲು ತುಪ್ಪ ಅಂತ ಹೇಳಿ ಮಾಡ್ತೀವಿ. ಅದಾದ ನಂತರ ಈ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಡಿಕೆ ತೆಗಿಬೇಕು. ಹಾಗಾಗಿ 3 ಮನೆಯಲ್ಲಿ ಕ್ಲೀನ್ ಆದ ನಂತರ ಮಡಿಕೆ ತೆಗಿಯೋದನ್ನ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ವಿ. ಅಮ್ಮ ಇಬ್ರಿಗೂ ತಲೆ ಎಲ್ಲ ಬಾಚುತ್ತಾ ಇದ್ರು. ಅಂದರೆ ಇಬ್ಬರು ಹೊಸ ಸೀರೆ ಉಟ್ಕೊಂಡು ಪೂಜೆ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದು ಎಲ್ಲನೂ. ಇಲ್ಲಿ ಬಂದು ಪೇಂಟಿಂಗ್ನು ಕೂಡ ಮಾಡ್ತಾಯಿದ್ರು. ಪೇಂಟಿಂಗ್ ಒಳಗಡೆ ಎಲ್ಲ ಮುಗ್ದಿತ್ತು. ಹೊರಗಡೆ ಗ್ರಿಲ್ಗೆ ಪೇಂಟ್ ಮಾಡ್ತಾಯಿದ್ರು. ಹಾಕಂದಿರೆಲ್ಲ ಅಡುಗೆ ಮಾಡ್ಕೊತಾ ಇದ್ರು. ಹಾಗೆ ಸ್ವಲ್ಪ ಡಬ್ಬಗಳಿಗೆ ಥಿಂಗ್ಸ್ಗಳೆಲ್ಲ ತುಂಬಬೇಕಿತ್ತು. ಒಬ್ಳಕ್ಕ ಅದನ್ನು ತುಂಬ್ತಾ ಇದ್ಲು, ಫಿಲ್ ಮಾಡ್ತಾಯಿದ್ಲು. ನಾವು ನಮ್ಮ ಕೈಲಾಗಿದ್ದ ಹೆಲ್ಪ್ಗಳನ್ನ ನಾನು ಮಾಡ್ತಾಯಿದ್ದೆ. ಗೈಸ್, ಇದನ್ನೆಲ್ಲ ಮಾಡಬೇಕಾದ್ರೆ ತುಂಬ ನೋವಾಗುತ್ತೆ. ಇದಕ್ಕೂ ಲಾಗ್ ಮಾಡಬೇಕಾ ಅಂತ ಹೇಳಿ, ಆದ್ರೂ ನಮ್ಮ ಕೆಲಸನ ನಾವು ಮಾಡಬೇಕಲ್ಲ, ಹಾಗಾಗಿ ನಾನು ಮಾಡ್ತಿದ್ದೀನಿ. ಬಟ್ ಮಾವನ ತುಂಬ ಮಿಸ್ ಮಾಡ್ಕೊತಿದ್ವಿ. ತುಂಬ ಬೇಜಾರಾಗುತ್ತೆ. ಅಜ್ಜಿ ಮನೆ ದೇವರು ಕೋಟೆ ಭೈರವೇಶ್ವರಂದು ವಿಗ್ರಹನ ತರಿಸಿ ಒಂದು ಪೂಜೆನ ಮಾಡ್ತಾರೆ. ತ್ರಿಶೂಲನ ತರಿಸಿ ಪೂಜೆನ ಮಾಡ್ತಾರೆ. ಅದನ್ನು ಮಾಡಿ ಎಡೆಯೆಲ್ಲ ಇಟ್ಟು ಇದನ್ನೆಲ್ಲ ಮುಗಿಸಿ ನಂತರ ತಿಂಡಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು. ಹಾಗಾಗಿ ಮಡಿಕೆ ತೆಗೆಯೋದು ಇಷ್ಟೇ ದಿನಕ್ಕೆ ತೆಗಿಬೇಕು ಅಂತ ಇರುತ್ತೆ. ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮಡಿಕೆ ತೆಗೆಯೋದನ್ನೆಲ್ಲ ಮುಗಿಸಿ ನಂತರ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೊಬೇಕು. ನೀವೆಲ್ಲ ಹೇಗೆ ಮಾಡ್ತೀರಾ? ನಿಮ್ಮ ಕಡೆನೂ ಹೀಗೆ ಮಾಡ್ತೀರಾ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ತಿಳಿಸಿ. ದೇವ್ರ ಫೋಟೋಕೊಂದು 2 ಚುಚ್ಚತೆ ಚುಚ್ಚಿರವತ್ತೆ ಗಾಲಿ ಕಡಿತ ಯಾರು ಚುಚ್ಚಿ ಫ್ಯಾಮಿಲಿ ಎಲ್ಲ ಬಂದು ಎಲ್ಲರೂ ಪೂಜೆ ಮಾಡಿ ಆನಂತರ ಅಡುಗೆನ ಮಾಡ್ಕೊಂಡಿರ್ತೀವಲ್ಲ, ಎಲ್ಲರಿಗೂ ಊಟ ಬಡಿಸಿ ಎಲ್ಲ ಮಾಡಬೇಕು. ನಾವು ಎಲ್ಲರೂ ಪೂಜೆ ಮಾಡಿಕೊಂಡು ನಂತರ ಊಟ ಎಲ್ಲ ಬಡಿಸೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಮಾಡುವಂಥವ್ರು ಪೂಜೆ ಎಲ್ಲ ಮಾಡ್ತಾಯಿದ್ರು. ಗೈಸ್, ಇವತ್ತಿನ ವಿಡಿಯೋ ಬಂದು ಇಷ್ಟೇ ಇರುತ್ತೆ. ಅಂದರೆ ಮಡಿಕೆ ತೆಗೆಯೋದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೆ. ಹಾಗಾಗಿ ಅದೊಂದು ವಿಡಿಯೋನ ನಾನು ಮಾಡಿಕೊಂಡೆ ಅಷ್ಟೇ. ಗೈಸ್, ನಿಮ್ಮ ಕಡೆನೂ ಹೀಗೆ ಮಾಡ್ತಾರಾ? ನೀವು ಹೇಗೆ ಮಾಡ್ತೀರಿ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ. ನನ್ನ ವೀಡಿಯೋಗಳು ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ. ಗೈಸ್, ನಾನು ಇದನ್ನು ಮುಗಿಸ್ಕೊಂಡು ಮಡಿಕೆ ತೆಗೆದ ನಂತರ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ತಿಂಡಿ ಎಲ್ಲ ಆ್ಯಕ್ಚುಲಿ ಮಾಡಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಅಂತ ಅಂದ್ಕೊತೀನಿ. ಅದನ್ನೆಲ್ಲ ನಿಮ್ಗೆ ಲಾಗ್ ಮಾಡಿ ತೋರ್ಸೋಕ್ಕಾಗಲ್ಲ. ಆದಷ್ಟು ನಾನು ಬಂದ ನಂತರ ಏನು ಮಾಡ್ತಾರೆ ಅದನ್ನೆಲ್ಲ ಲಾಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೀವು ಹೇಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ ಹೇಗಿದೆ ಅಂತಲೂ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಈ ವಿಡಿಯೋ ನೋಡಿದವರೆಲ್ಲ ನನ್ನ ಮಾವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ದಯವಿಟ್ಟು ಕೇಳ್ಕೊಳ್ಳಿ.